ಕನ್ನಡ ಮಾತಾಡ್ತೀನಿ, ಆದ್ರೆ ಬರೆಯಕ್ ಓದಾಡ್ತೀನಿ. ಕನಿಷ್ಠ ನೀನು ಟ್ರೈ ಆದ್ರೂ ಮಾಡ್ತಾ ಇದೆಯಲ್ಲ, ಶಬಾಷ್. ಪೆಂಡಾಲ್ ಪೇ ಪೇ ದೀರ್ಘ ಒತ್ತು ಡಾಲ್. ಅಲ್ಲ ಬ್ರೋ, ನೀನ್ ಇಂಗ್ಲಿಷ್ ಮೀಡಿಯಮ್ಮ? ಕನ್ನಡ ಮೀಡಿಯಂ ಬ್ರೋ. ಆರಾಧ್ನವ್ರೆ, ವಾಟ್ ಹ್ಯಾಪನ್? ಆರಾಧ್ನವ್ರೆ, ಏನಾಯ್ತು? ಮುಗೀತು, ಇಲ್ಲಿ ಎಲ್ಲ ಮುಗ್ದೋಯ್ತು. ನನ್ ಕನಸೆಲ್ಲ ನಾಶ ಆಗೋಯ್ತು. ಈ ಸಿಚುವೇಶನ್ ನಲ್ಲಿ ತಾಳಿ ಕಟ್ಸ್ಕೊಂಡ್ ಸಾಯೋದಾಗಿದ್ರೆ ಇಷ್ಟು ವರ್ಷ ಕನ್ಸು ಕನ್ಸು ಅಂತ ಕನ್ವರ್ಸ್ಕೊಂಡ್ ಬದುಕ್ಬೇಕಾಗಿತ್ತ? ಏನೇ ಬಂದ್ರೆ ನುಂಗಿ ನಡಿಬೇಕಾಗಿತ್ತ? ನಾನ್ ಇಲ್ಲಿವರೆಗೂ ಬರೋದಕ್ಕೆ ಎಷ್ಟು ಕಷ್ಟಪಟ್ಟೈತೆ, ಎಲ್ಲ ವೇಸ್ಟ್ ಆಗೋಯ್ತು. ಇದೆಲ್ಲ ನಿಮಗ್ ಅರ್ಥ ಆಗುತ್ತೇನ್ರಿ? ಮದ್ವೆ ಮಾಡಿಸ್ತೀನಿ ಅಂತ ಕುಣಿತಿದ್ದೀರಲ್ಲ, ಹೋಗಿ ಯಾವ್ದಾದ್ರು ತಿಥಿ ಮಾಡಿಸ್ಬಿಡಿ. ಆರಾಧನವ್ರೆ, ಕಾಮ್ ಡೌನ್. ಯಾರಾದ್ರು ಕೇಳಿಸ್ಕೊಂಡ್ರೆ ಜನ ಸೇರ್ಕೊಳ್ತಾರೆ. ನೀವ್ ಮದ್ವೆ ಆಗಿ ಎಷ್ಟೊಂದು ಯಾಕೆ ಕಳ್ತಿದ್ದೀರಾ? ಮದ್ವೆ ಆದ್ರೆ ಎಲ್ಲ ಸರಿ ಹೋಗ್ಬೋದಲ್ವಾ? ಎಷ್ಟೋ ಜನ ಮದ್ವೆ ಬೇಡ ಬೇಡ ಅಂತಾನೆ ಮದ್ವೆ ಆಗ್ತಾರೆ, ಆಮೇಲೆ ಹ್ಯಾಪಿ ಆಗಿರ್ತಾರೆ. ಎಷ್ಟು ಜನ ಹ್ಯಾಪಿ ಆಗಿರೋದನ್ನ ನೋಡಿದೀರಾ ಮಿಸ್ಟರ್? ಇದು ನನ್ ಮದ್ವೆ ಅಲ್ಲ ಕಣ್ರಿ, ನನ್ ಮರಣ ತಂಡನೆ. ನಾನ್ ಹುಟ್ಟಿರೋದೇ ಒಂದ್ ಪಾಪ ಆಗಿರೋದ್ರಿಂದ ಎಲ್ರೂ ಸೇರಿ ಕೊಡ್ತಿರೋ ಶಿಕ್ಷೆ ಇದು. ನಾನ್ ಮದ್ವೆ ಆಗ್ತೇನೆ. ನನ್ನ ಆಸೆ, ನನ್ನ ಕನ್ಸುಗಳನ್ನ ಕೊಂದ್ಕೊಂಡು ಮದ್ವೆ ಆಗ್ತೀನಿ. ನನ್ನ ಮದ್ವೆಯಿಂದ ಒಬ್ರಿಗೆ ಬಿಸ್ನೆಸ್ ಸಿಕ್ಕಿದೆ, ಇನ್ನೊಬ್ರಿಗೆ ದುಡ್ಡು ಸಿಕ್ಕಿದೆ, ಮತ್ತೊಬ್ರಿಗೆ ನೆಮ್ಮದಿ ಸಿಕ್ಕಿದೆ, ಮಗದೊಬ್ರಿಗೆ ಸೊಸೆ ಸಿಗ್ತಾಳೆ, ಇನ್ಯಾರಿಗೋ ಹೆಂಡತಿ ಸಿಗ್ತಾಳೆ. ಒಟ್ನಲ್ಲಿ ಎಲ್ರಿಗೂ ಲಾಭ ಇದೆ. ಎಲ್ರಿಗೂ ಲಾಭ ಇರೋದನ್ನ ನಾನೇ ಬೇಡ ಅನ್ಲಿ? ಹೇಗಿದ್ರು ನನ್ನ ಜೀವನ ಇಷ್ಟೆ. ನನ್ ಹುಟ್ಟಿರೋದೇ ಈ ತರ ಸಾಯ್ಬೇಕು ಅಂತ. ಹಾಗಿರುವಾಗ ನನ್ ಮದ್ವೆಯಿಂದ ಎಲ್ರಿಗೂ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನಾನ್ ಮದ್ವೆ ಆಗ್ತೀನಿ. ಆರಾಧನವ್ರೆ, ಮತ್ಯಾವತ್ತೂ ನನ್ನ ಹೆಸರು ಕರಿಬೇಡಿ. ನನ್ನ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ ನನಗೆ. ನೀವು ದುಡ್ಡೇ ಇರಿಸಿರಿ. ರೀ ಕಾಫಿ ಅಲ್ಲಿಡು. ಒಂದು ನಿಮಿಷ ಸಾವಿತ್ರಿ, ನಿನಗೊಂದು ಕತೆ ಹೇಳ. ಜನಪದರು ಹೇಳ್ಕೊಂಡು ಬಂದಿರೋದು. ಒಂದ್ಸಲ
ಕರ್ಣ ಮತ್ತೆ ದುರ್ಯೋಧನನ ಹೆಂಡತಿ ಭಾನುಮತಿ ಇಬ್ರು ಪಗಡೆ ಆಡ್ತಾ ಇದ್ರು. ಪಗಡೆ ಆಟದಲ್ಲಿ ಕರ್ಣ ಪದೇ ಪದೇ ಗೆಲ್ತಾ ಇದ್ದ. ಅದೇ ಸಮಯಕ್ಕೆ ಎಲ್ಲೋ ಹೋಗಿದ ದುರ್ಯೋಧನ ಮನೆಗೆ ವಾಪಸ್ ಬಂದ. ಈ ಕತೆ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಪೂರ್ತಿ ಕೇಳು. ದುರ್ಯೋಧನ ಬಂದಿದ್ದು ಭಾನುಮತಿ ಮಾತ್ರ ಕಾಣಿಸುತ್ತೆ, ಕರ್ಣ ಕಾಣಿಸೋದಿಲ್ಲ. ಯಾಕೆಂದ್ರೆ ಕರ್ಣ ಬಾಗಿಲಿಗೆ ಬೆನ್ನು ಹಾಕಿ ಕೂತಿದ್ದ. ಗಂಡ ಬಂದಲ್ಲ ಅನ್ನೋ ಖುಷಿಗೆ ಭಾನುಮತಿ ಎದ್ದು ನಿಲ್ತಾಳೆ. ಭಾನುಮತಿ ಆಟನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಅಂದ್ಕೊಳ್ಳೋ ಕರ್ಣ ಆಟದ ಬರದಲ್ಲಿ ಅವಳ ಶಲ್ಯನ ಹಿಡಿದು ಎಳೆದ ರಭಸಕ್ಕೆ ಕೊರಳಲಿದ್ದ ಮುತ್ತಿನ ಹಾರ ಹರಿತು, ಮುತ್ತೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿತ್ತು. ಭಾನುಮತಿಗೆ ಶಾಕ್ ಆಯಿತು. ಭಾನುಮತಿ ಶಾಕ್ ಆಗಿದ್ದನ್ನು ನೋಡಿ ತಿರುಗಿ ನೋಡೋ ಕರ್ಣ ಬಾಗಿಲಲ್ಲಿ ನಿಂತಿದ್ದ ದುರ್ಯೋಧನನ ಕಂಡು ಕಂಗಾಲಾಗ್ತಾನೆ. ಸಾವಿತ್ರಿ, ಇಂಥ ಪರಿಸ್ಥಿತಿನಲ್ಲಿ ಸಹಜವಾಗಿ ಯಾರೇ ಆಗಲಿ ಕರ್ಣ ಮತ್ತು ಭಾನುಮತಿ ಬಗ್ಗೆ ಅನುಮಾನ ಪಟ್ಟೇ ಪಡ್ತಾರೆ ಅಲ್ವಾ? ಹೌದು, ಮತ್ತೆ ದುರ್ಯೋಧನ ಇಲ್ಲದೆ ಇರೋ ಟೈಮಲ್ಲಿ ಕರ್ಣನ ಜೊತೆ ಪಗಡೆ ಆಡೋದು ಅಂದ್ರೆ? ಆದರೆ ದುರ್ಯೋಧನ ಈ ವಿಷಯನ ತುಂಬ ಈಸಿಯಾಗಿ ತಗೊಳ್ತಾನೆ. ಹಾಗೆ ಮುಗುಳ್ನಗ್ತಾ ಕೇಳ್ತಾನೆ ಕೂಡ, ಬಿದ್ದಿರೋ ಮುತ್ತುಗಳನ್ನ ಆರಿಸ್ಕೊಡ್ಲೋ ಅಥವಾ ಪೋಣಿಸ್ಕೊಡ್ಲೋ ಅಂತ. ದುರ್ಯೋಧನ ಹೀಗೆ ಕೇಳಿದ್ದನ್ನು ನೋಡಿ ಸ್ವತಃ ಕರ್ಣ ಮತ್ತು ಭಾನುಮತಿಗೆ ಶಾಕ್ ಆಗತ್ತೆ. ದುರ್ಯೋಧನನಿಗೆ ಭಾನುಮತಿ ಬಗ್ಗೆ ಇರತಕ್ಕಂಥ ನಂಬಿಕೆ ಅಂಥದ್ದು, ಹಾಗೆ ದುರ್ಯೋಧನ ಮತ್ತು ಕರ್ಣರ ಸ್ನೇಹನೂ ಅಂಥದ್ದು. ದುರ್ಯೋಧನ ಕರ್ಣ ಮತ್ತು ಭಾನುಮತಿ ಬಗ್ಗೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದ. ದುರ್ಯೋಧನ ಮತ್ತು ಕರ್ಣರ ಸ್ನೇಹ ಎಷ್ಟು ವಿಶಾಲವಾದದ್ದು ಅಂದರೆ, ಯಾರು ಏನೇ ಹೇಳಿದರೂ ಅವರಿಬ್ಬರ ನಡುವೆ ಅನುಮಾನನ ಬಿತ್ತೋದು ಸಾಧ್ಯನೇ ಇರಲಿಲ್ಲ. ನನಗೆ ನನ್ನ ಮೂರ್ತಿ ಬಗ್ಗೆ ನಂಬಿಕೆ ಇದೆ. ನಾನು ದುರ್ಯೋಧನ ಆಗೋದಕ್ಕೆ ರೆಡಿ. ನಿನಗೆ ಭಾನುಮತಿ ಆಗೋದಕ್ಕೆ ಸಾಧ್ಯನಾ ಸಾವಿತ್ರಿ? ಅಲ್ಲ ರೀ, ಈಗ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನೆನ್ನೆ ಅಮಲ ಮಾತು ಕೇಳಿಕೊಂಡು ಮೂರ್ತಿ ಬಗ್ಗೆ ನೀನು ಹಾಗೆ ಮಾತಾಡಿದ್ದು ನನಗಿಷ್ಟ ಆಗಲಿಲ್ಲ ಸಾವಿತ್ರಿ. ರಾತ್ರಿ ಎಲ್ಲ ನಿದ್ದೆ ಕೂಡ ಬರಲಿಲ್ಲ ನನಗೆ. ನನ್ನ ಜೀವನದಲ್ಲಿ ಮೂರ್ತಿ ನೀನು ಬರೋದಕ್ಕಿಂತ ಮುಂಚೆಯಿಂದನೇ ಇದ್ದಾನೆ. ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಾಧ್ಯವಾದರೆ ಅವನನ್ನು ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ನೋಡು, ಮಕ್ಕಳು ಏನಾದರೂ ಹೇಳಿದರೆ ಅವ್ರಿಗೆ ಬುದ್ಧಿ ಹೇಳು. ಅದನ್ನು ಬಿಟ್ಟು ಏನು ಗೊತ್ತಾಗದವಳ ಥರ ಎಲ್ಲ ರಿಯಾಕ್ಟ್ ಮಾಡಬೇಡ. ಅಲ್ಲ ರೀ, ಮೂರ್ತಿ ನಿನ್ನೆ ನೋಡು, ಮೂರ್ತಿ ಏನೇ ಮಾಡಿದ್ರು ಅದು ನನ್ನ ಮತ್ತೆ ಈ ಮನೆ ಒಳ್ಳೇದಕ್ಕೆ ಮಾಡಿರ್ತಾರೆ. ನೋಡಿ ರಾಜ್ ಸರ್, ಇದನ್ನೆಲ್ಲ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೀವೇ ಹೇಳ್ಬೇಕು, ನನಗಿದೆಲ್ಲ ಗೊತ್ತಾಗಲ್ಲ. ಬೇಡ ರೀ, ನಾನು ಮಾಡ್ಕೊಳ್ತೀನಿ. ನನ್ ಮದ್ವೆ ಅಲ್ವಾ ರಾಜ್ ಸರ್? ನನ್ ಮದ್ವೆಲಿ ನಾನೇ ಸಂಭ್ರಮ ಪಡೆದಿದ್ರೆ ಹೇಗೆ? ನಾನ್ ಸಂಭ್ರಮ ಪಡ್ತಿದ್ರೆ ತಪ್ಪೇನ್ರಿ? ಬೇಗ ಬೇಗ ಕೆಲಸ ಮುಗಿಸಿ, ಮದ್ವೆಗ್ ಲೇಟ್ ಆಗುತ್ತೆ.
ಇವಳ ಸಂಕಟ ಈಗಲೂ ಅರ್ಥ ಆಗದೆ ಇರೋರಿಗೆ ಕಣ್ಣಿಲ್ಲ ಕಿವಿ ಇಲ್ಲ, ಎಲ್ಲ ಇತ್ತು. ನಾನು ಹೃದಯ ಇಲ್ಲದೆ ಇರೋ ಹಾಗೆ ನಿಂತಿದ್ದೀನಿ. ಇದನ್ನೆಲ್ಲ ನನ್ನ ಕಣ್ಣಲ್ಲಿ ಹೇಗೆ ನೋಡೋದು ನನಗೆ ಅರ್ಥ ಆಗ್ತಿಲ್ಲ. ಕೆಂಪಮ್ಮನವ್ರೆ, ವಯಸ್ಸಾಯ್ತು ಅಂತ ಹೀಗೆ ಕೂತಿರ್ಬೇಡಿ. ಮದುವೆ ಊಟ ನಿಮಗೂ ಇರುತ್ತೆ. ವಯಸ್ಸಾಗಿದೆ ಅಂತ ಊಟ ಬಿಟ್ಬಿಡ್ತೀರಾ? ಸುಮ್ಮನೆ ತಮಾಷೆ ಮಾಡಿದ್ದು, ಆಮೇಲೆ ಬೇಜಾರು ಗೀಜಾರು ಮಾಡ್ಕೊಬಿಟ್ಟಿರಾ? ಈ ಮಹೇಶ ಹಂಗೆ ನೇರವಾಗಿ ಮಾತಾಡ್ತಾನೆ, ಶುದ್ಧ. ಒಳಗೊಂದು ಹೊರಗೊಂದು ಇಲ್ಲ, ಎಲ್ಲ ಕಡೆ ಒಂದೇ. ಹ್ಞೂ ಕಣಪ್ಪ, ಒಳಗಡೆಗೂ ಅದೇ, ಹೊರಗಡೆಗೂ ಅದೇ. ಶುದ್ಧ. ಆಯ್ತಾಯ್ತು, ಮದುವೆ ಊಟಕ್ಕೆ ಬಾ. ಚಂದ್ರಣ್ಣ, ರಾಜ್ ಸರ್ ಇದನ್ನೆಲ್ಲ ಮಾರ್ಕೆಟ್ ಇಂದ ತುಂಬಾ ಕಷ್ಟಪಟ್ಟು ತಂದಿದ್ದಾರೆ. ನಾವ್ ಹಾಳು ಮಾಡಬಾರ್ದು. ಏನ್ ಶಂಕರಣ್ಣ ಹಾಗೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಬೇಗ ಬೇಗ ಕೆಲಸ ಮುಗಿಸಿ. ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ ರಾಜೇ ನೋಡ್ಕೋತಿರೋದು. ಚೆನ್ನಾಗಾಗದೆ ಇದ್ರೆ ಪಾಪ ಅವ್ರಿಗೆ ಕೆಟ್ಟ ಹೆಸರು.